ಪಟ್ಟಣದ ಮಲಘಟ್ಟದ ಸರ್ವೆ ನಂಬರ್ 35/11, 35/12ರಲ್ಲಿ ಸರ್ವೆ ಮಾಡಲು ತೆರಳಿದ್ದ ಸರ್ವೇಯರ್ ಗಜೇಂದ್ರ, ವಿನಯ್ ಎಂಬುವವರ ಮೇಲೆ ಕುಣಿಗಲ್ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲಿಸಿರುವ ಆರೋಪ ಮಾಡಿ ಕುಣಿಗಲ್ ತಾಲೂಕು ಕಚೇರಿ ಮುಂಭಾಗ ಸರ್ವೇಯರ್ಗಳು ಪ್ರತಿಭಟನೆ ನಡೆಸಿದ್ರು. ಇದೇ ಸಂದರ್ಭದಲ್ಲಿ ಪರವಾನಿಗೆ ಸರ್ವೇಯರ್ಗಳ ಸಂಘದ ಅಧ್ಯಕ್ಷ ಜಯರಾಜ ಅರಸು ಮಾತನಾಡಿ, ಸಾಕಷ್ಟು ಕೆಲಸದ ಒತ್ತಡದ ನಡುವೆ ಯಾವುದೇ ಭದ್ರತೆ ಇಲ್ಲದೆ ಕೆಲಸ ನಿರ್ವಹಿಸುತ್ತಾ ಇರುವ ಬಡಪಾಯಿಗಳ ಸರ್ವೇಯರ್ಗಳ ಮೇಲೆ ಈ ರೀತಿಯ ದೌರ್ಜನ್ಯ ನಡೀತಾ ಇರುವುದು ಇದೇ ಮೊದಲಲ್ಲ. ಈ ಹಿಂದೆ ಸರ್ವೆಗೆ ತೆರಳಿದವನ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಜಮೀನಿನ ಮಾಲೀಕರು ಗಲಾಟೆ ಮಾಡಿಕೊಂಡು ಬಳಿಕ ಸರ್ವೆ ಮಾಡಲು ತೆರಳುವ ನಮ್ಮ ಮೇಲೆ ಈ ರೀತಿಯ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿದ್ದಾರೆ. ನಮಗೆ ರಕ್ಷಣೆ ನೀಡುವವರು ಯಾರು ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಈಗ ಪ್ರಾಬ್ಲಮ್ ಏನಾಗಿದೆ ಅಂತಂದ್ರೆ, ಈಗ ಒಂದು ಅರ್ಜಿ ಬಂದೈತೆ ಅಂದರೆ ನಮಗೆ ಸ್ಥಳದಲ್ಲಿ ಯಾವುದೇ ರೀತಿಯಾದ ಮಾಹಿತಿ ಇರಲ್ಲ. ಜಾಗಕ್ಕೆ ಹೋದಾಗ ಅವ್ರ ಅಣ್ತಂಕಿ ವಿಚಾರ ಆಗಿರ್ಬೋದು, ಇನ್ನು ಬೇರೆಯವ್ರ ವಿಚಾರ ಆಗಿರ್ಬೋದು, ಆ ಜಾಗದಲ್ಲಿ ಜಗಳ ಇತ್ತು ಇನ್ನೊಂದು ಇತ್ತು ಅಂದಾಗ ಜಾಗಕ್ಕೆ ಹೋದಾಗ ನಮ್ಗೆ ಗೊತ್ತಾದಾಗ ನಾವು ಅಳತೆ ಕೆಲಸ ಸ್ಟಾಪ್ ಮಾಡ್ತೀವಿ. ಅವ್ರವ್ರ ವೈಯಕ್ತಿಕವಾಗಿ ಕಿತ್ತಾಡ್ಕೊಂಡಾಗ ನಾವು ಅಳತೆ ಸ್ಟಾಪ್ ಮಾಡಿ ಆಫೀಸಿಗೆ ಬಂದು ನಾವು ವರದಿ ಕೊಡ್ತೀವಿ. ಈ ಥರ ಜಗಳ ಆಯಿತು, ನಾವು ಅಳತೆ ಮಾಡೋಕ್ಕಾಗಿಲ್ಲ ಅಂದಾಗ ನಮ್ಮಲ್ಲಿ ಮೇಲಿನ ಅಧಿಕಾರಿಗಳು ಏನು ಮುಂದಿನ ಕ್ರಮ ವಹಿಸ್ಕೋಬೇಕು ಅಂತ ಹೇಳ್ತಾರೋ ಅದರಂತೆ ನಾವು ಮುನ್ನಡೀತೀವಿ. ಈಗ FIR ಹಾಕಿರೋ ವಿಚಾರದಲ್ಲಿ ಯಾರನ್ನ ಬಂದು ಒಂದು ಕಂಪ್ಲೇಂಟ್ ಕೊಟ್ಟವ್ರೆ ಅಂದರೆ ತಕ್ಷಣ ಅವ್ರು ಏನು ಮಾಡಬೇಕು, ನಮ್ಮ ಮೇಲಧಿಕಾರಿಗಳು ಒಂದು ಗಮನಕ್ಕೆ ತಂದು ಈ ಥರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೇಳಿ ಮಾಹಿತಿ ನೀಡಿಬಿಟ್ಟು ಮುಂದಿನ ಕ್ರಮ ಪೊಲೀಸ್ ಇಲಾಖೆಯವ್ರು ಮಾಡಬೇಕಿತ್ತು. ಅವ್ರು ಏನು ಮಾಡಿದ್ರೆ ನಮಗೂ ಏನು ಮಾಹಿತಿ ನೀಡಿಲ್ಲ. ಈಗ ಬಂದಂಥ ಪಾರ್ಟಿಗಳು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದ್ರ ಮೇಗಡೆ ಅವರು ನಮ್ಮ ಹುಡುಗರ ಮೇಗಡೆ ಕೆಲಸ ಮಾಡೋ ಟೈಮಲ್ಲಿ ಆ ಕೆಲಸದ ಅವಧಿನಲ್ಲಿ FIR ಮಾಡಿ ಅವ್ರನ್ನ A3 A4 ಅಂತ ಅವರು ನಮೂದಿಸವ್ರೆ. ಆ FIR ಮಾಡಿರೋದ್ರಲ್ಲಿ ಅವ್ರು ಕೈ ಬಿಡೋವರೆಗೂ ನಾವು ಮುಂದಿನ ನಡೆ ಏನು ತೊಗೋತೀವಿ ಅಂತಂದರೆ ನಾವು ಕೆಲಸ ಸ್ಟಾಪ್ ಮಾಡ್ತೀವಿ. ನಾವು ಇನ್ನು ಮುಂದೆ ಯಾವುದೇ ರೀತಿಯ ರೈತರ ಕೆಲಸ ನಾವು ಮಾಡಲ್ಲ. ಸರ್ವೇಯರ್ಗಳ ಮೇಲೆ FIR ದಾಖಲಾಗ್ತಿದ್ದಂತೆ ಠಾಣೆಯ ಬಳಿ ಜಮಾಯಿಸಿದ ಸರ್ವೇಯರ್ಗಳು ಮೇಲಧಿಕಾರಿಗಳ ಗಮನಕ್ಕೆ ತಾರದೆ ಈ ರೀತಿಯಲ್ಲಿ ಸುಳ್ಳು ದೂರುಗಳಿಗೆ ನಮ್ಮ ಮೇಲೆ FIR ದಾಖಲಿಸಿದ್ದಾರೆ. ಕೆಲಸ ಮಾಡಲು ಹೇಗೆ ಸಾಧ್ಯ ಎಂದು ಪೊಲೀಸರನ್ನ ಪ್ರಶ್ನಿಸಿದ್ದಾರೆ. ನಂತರ ಕುಣಿಗಲ್ ತಾಲೂಕು ಕಚೇರಿಯ ಮುಂಭಾಗ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ.